ಈಗ ನನ್ನ ಹೆಸರು ನಟರಾಜು, ಗೆಲ್ಲೋದೇ ಗಿಲ್ಲಿ ನಟರಾಜು. ಗೆದ್ದೆ ಗೆಲ್ತಾರೆ ಅಂತ ಒಂದ್ ನಂಬಿಕೆ ಇದೆ. ರಾಘವೇಂದ್ರ ಅವ್ರ ಆಶೀರ್ವಾದ ಗೆದ್ದೆ ಗೆಲ್ತಾರೆ ಸರ್. ಬಟ್ ಅವ್ನಿಗೆ ಗೇಮ್ ಅಲ್ಲಿ ಹೆಂಗ್ ಆಡ್ಬೇಕು ಅನ್ನೋದು ಗೊತ್ತಿದೆ. ಹೌದು, ನಮ್ಮನೇಲೂ ಸೇಮ್ ಹಂಗೆ. ಇಲ್ಲ ಸರ್, ಇಷ್ಟ ಆಗ್ಲಿಲ್ಲ. ಪಕ್ಕಾ ಗೆಲ್ತಾರೆ. ಈ ಇಷ್ಟೊತ್ತಿಗೆ ಅಶ್ವಿನಿ ಮೇಡಮ್ ಕಳಿಸ್ಬಿಡ್ಬೇಕಾಗಿತ್ತು. ಇಲ್ಲ ಸರ್, ಅವ್ರು ತುಂಬಾ ಫೇಕ್ ಅಂತಾನೆ ಅನ್ಸುತ್ತೆ ನಮ್ಗುನು. ಅವ್ರದ್ದು ಇದೆ ಪರ್ಫಾರ್ಮೆನ್ಸ್, ಇಲ್ಲ ಅಂತ ಹೇಳಲ್ಲ. ಮತ್ತೆ ಯಾರಿಗೂ ಬೇಜಾರಾಗ್ದಿರೋ ತರ ನಡ್ಕೊಳ್ತಾರೆ. ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ಹಳ್ಳಿ ಮಕ್ಳು ಬೆಳಿಬೇಕು ಒಂದು. ಅವ್ರಿಬ್ರು ಫೈಟ್ ಚೆನ್ನಾಗಿದೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಹತ್ರ ಇದ್ದೆ. ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂದ್ರೆ ಬಿಗ್ ಬಾಸ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೆ. ಇಲ್ಲಿನ ಜನತೆ ಏನ್ ಹೇಳ್ತಾರಂತ ಕೇಳ್ಬಿಡೋಣ ಬನ್ನಿ. ಅದಕ್ಕೂ ಮೊದಲು ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಹಾಯ್, ನಿನ್ನೆ ಕೇಳ್ತೀನಿ ಫಸ್ಟ್. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಹನುಮಂತು ಅಂತ. ಹನುಮಂತ್ ಅವರೇ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿ, ರಘು ಮತ್ತೆ ರಕ್ಷಿತಾ. ಹೌದು, ಗಿಲ್ಲಿ, ರಘು, ರಕ್ಷಿತ್ ಅವರು ಯಾಕೆ ಇಷ್ಟ? ಸರ್, ಅವ್ರು ತುಂಬಾ ಓಪನ್ ಆಗಿ ಆಡ್ತಾರೆ. ಯಾವ್ದು ನಾಟಿಕೆ ಯಾವ್ದು ಇರಲ್ಲ. ಏನಿದ್ರೆ ಆನ್ ಸ್ಪಾಟ್ ಅಲ್ಲೇ ಮಾತಾಡ್ತಾರೆ. ಸೊ ಹಂಗಾಗಿ ತುಂಬಾ ಇಷ್ಟ ನಮ್ಗೆ. ಹೌದು ಸರ್, ಈ ಸರಿ ಬಿಗ್ ಬಾಸ್ ಪ್ಯಾಲೇಸ್ ನಡೀತಾ ಇದೆ ಅಲ್ವಾ? ಈ ಒಂದು ಟಾಸ್ಕ್ ಗಳಲ್ಲಿ ಗಿಲ್ಲಿಯವರ ಒಂದು ಪರ್ಫಾರ್ಮೆನ್ಸ್ ಹೇಗಿದೆ? ಗಿಲ್ಲಿ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ. ಬಟ್ ಅವ್ರಿಗೆ ಇನ್ನೂ ಅವಕಾಶಗಳು ಸಿಗ್ಬೇಕು. ಅವ್ರ ಟೀಮ್ ಅಂತ ಮಾಡಿದಾಗ ಕೆಲವೊಂದು ಅವ್ರನ್ನೇ ಟಾರ್ಗೆಟ್ ಮಾಡ್ಕೊಂಡು ಕೆಲವೊಂದು ಗೇಮ್ಸ್ ಅಲ್ಲಿ ಅವ್ರಿಗೆ ಚಾನ್ಸಸ್ ಕೊಡ್ತಾ ಇಲ್ಲ. ಅದ್ ಕೊಟ್ರೆ ತುಂಬಾ ಚೆನ್ನಾಗಿ ಅವ್ರ ಹತ್ರ ಇನ್ನೂ ಟ್ಯಾಲೆಂಟ್ ಇದೆ. ಇದರಿಂದ ಅವ್ರು ಅದನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅವ್ರನ್ನ ಸ್ವಲ್ಪ ಅವರು ಎಲ್ಲ ಹಾಳ್ ಮಾಡ್ತಾರೆ, ಗೇಮ್ ನ ಸ್ಪಾಯ್ಲ್ ಮಾಡ್ಬಿಡ್ತಾರೆ ಅಂತ ಅಷ್ಟಾಗಿ ಅವ್ರಿಗೆ ಚಾನ್ಸ್ ಕೊಡ್ತಾ ಇಲ್ಲ. ಅಂದ್ರೆ ನಿಮ್ಮ ಅರ್ಥ ಏನಂದ್ರೆ ಮೇಡಮ್, ಎಲ್ಲ ಕಾಮಿಡಿಯಾಗಿ ತಗೊಂತಾನೆ ಅಂತ ಅವ್ರು ಹೇಳ್ತಾ ಇದಾರೆ ಸರ್. ಬಟ್ ಅವ್ನಿಗೆ ಗೇಮ್ ಅಲ್ಲಿ ಹೆಂಗ್ ಆಡ್ಬೇಕು ಅನ್ನೋದು ಗೊತ್ತಿದೆ. ಕಾಮಿಡಿ ಮಾಡೋ ಟೈಮಲ್ಲಿ ಕಾಮಿಡಿ ಮಾಡ್ತಾನೆ, ಗೇಮ್ ಆಡೋ ಟೈಮಲ್ಲಿ ಗೇಮ್ ಆಡ್ತಾನೆ. ಗೇಮ್ ಗಳಿಗೆ ಅವಕಾಶ ಕೊಟ್ರೆ ತಾನೆ ಅವ್ನು ತೋರ್ಸಕ್ ಆಗೋದು ಅಲ್ವಾ? ಅವಕಾಶ ಕೊಡದೇನೆ ಸುಮ್ನೆ ಅವ್ನು ಹಾಳು ಮಾಡ್ಬಿಡ್ತೀನಿ ಅಂತ ಇವರೇ ಡಿಸೈಡ್ ಮಾಡ್ಬಿಟ್ಟು ಟೀಮ್ ಅಲ್ಲಿ ಅವ್ನಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಅದೇನೆ. ಹಾಗೆ ನಿನ್ನೆ ಮಂಜು ಅವರು ಬೇಕಂತಲೇ ನೀರ್ನ ಚೆಲ್ಬಿಟ್ಟು ಅಭಿಷೇಕ್ ಅವ್ರಿಗೆ ಹೇಳ್ತಾ ಇದ್ರು ಬಂದು ಗಿಲ್ಲಿನೇ ಬಂದು ಒರೆಸ್ಬೇಕು ಅಂತ. ಇದು ನಿಮಗೆ ನೋಡೋರಿಗೆ ಏನ್ ಅನ್ಸುತ್ತೆ ಸರ್? ಅದೆಲ್ಲ ಸರ್, ಗಿಲ್ಲಿನೇ ಟಾರ್ಗೆಟ್ ಮಾಡ್ಕೊಂಡು ಅವರು ಆತರ ಮಾಡ್ತಾ ಇದಾರೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಯಾರು ನೋಡ್ತಾ ಇದಾರೆ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಾಗಿದೆ. ಗಿಲ್ಲಿ ಒಬ್ನೇನೆ ಕಾಣಿಸ್ತಿರೋದು, ಬೇರೆ ಯಾರಿಗೆ ಯಾಕೆ ಹೇಳ್ತಾ ಇಲ್ಲ ಅವರು? ಈಗ ಬೇರೆ ಸರ್ವರ್ಸ್ ಇದಾರಲ್ವಾ ಅದ್ರಲ್ಲಿ ಪಾರ್ಟ್ ಮಾಡ್ತಿರೋ ಅವರು, ಈಗ ಬೇರೆ ಬೇರೆ ಅವ್ರಿಗೆಲ್ಲ ಹೇಳ್ಬೋದಾಗಿತ್ತಲ್ಲ. ಎಸ್ಪೆಷಲಿ ಗಿಲ್ಲಿಗೆ ಯಾಕೆ ಹೇಳ್ಬೇಕಾಗಿತ್ತು ಅವರು ಅಲ್ವಾ? ಅದು ಟಾರ್ಗೆಟ್ ಮಾಡಿ ಹೇಳ್ತಿರೋ ತರನೇ ಇತ್ತು ಅದು. ಸೊ ಬೇರೆಯವ್ರಿಗೂ ಅದೇ ತರ ಹೇಳಿ ಅವ್ರಿಗೂ ಹಂಗೆ ಹೇಳಿದ್ರೆ ಪ್ರಾಬ್ಲಮ್ ಇರ್ಲಿಲ್ಲ. ಬಟ್ ಅಲ್ಲಿ ಗಿಲ್ಲಿನೇ ಮೇನ್ ಅನ್ನೋ ತರ ಮಾಡಿ ಹೇಳ್ತಿರೋದಕ್ಕೆ ಅದು ಟಾರ್ಗೆಟ್ ಅಂತಾನೆ ಅನ್ಕೊಳ್ಳೋದು ಎಲ್ರು. ಒಟ್ಟಾರೆಯಾಗಿ ನಿಮಗೆ ಈ ಬಿಗ್ ಬಾಸ್ ಕಾರ್ಯಕ್ರಮ ಇಷ್ಟ ಆಗಿದೆಯಾ? ತುಂಬಾ ಇಷ್ಟ ಆಗಿದೆ. ನಾವು ಇವಾಗಲ್ಲ, ನನ್ಗೆ ಗೊತ್ತಿರಂಗೆ ಫಸ್ಟ್ ಒಂದ್ ಸೀಸನ್ ಇಂದಾನು ನೋಡ್ತಾ ಇದೀನಿ. ಇವ್ರು ಯಾವಾಗಿಂದ ನೋಡ್ತಿದ್ರು ಐಡಿಯಾ ಇಲ್ಲ. ಬಟ್ ಫಸ್ಟ್ ಒಂದ್ ಸೀಸನ್ ಇಂದಾನು ಸ್ಟಿಲ್ ಇಲ್ಲಿವರೆಗೂ ನೋಡ್ತಾ ಇದೀನಿ. ಸರ್, ಸುದೀಪ್ ಅವರ ನಿರೂಪಣೆ ಹೇಗಿದೆ? ತುಂಬಾ ಚೆನ್ನಾಗಿದೆ ಸರ್. ನಾವು ದೊಡ್ಡ ಅಭಿಮಾನಿ ನಾನು. ಹಂಗಾಗಿ ಅವರು ಹೆಂಗೆ ಮಾಡಿದ್ರು, ಏನೇ ಮಾಡಿದ್ರು, ಯಾರಿಗೂ ಅನ್ಯಾಯ ಆಗದಿರೋ ರೀತಿ ಅದ್ ಏನೇ ಪ್ರಾಬ್ಲಮ್ ಆಗಿದ್ರು ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಕ್ಲಿಯರ್ ಮಾಡ್ತಾರೆ. ಹಂಗಾಗಿ ತುಂಬಾ ಇಷ್ಟ. ಅವರೇ ಮಾಡಿದ್ರೇನೆ ಚಂದ, ಅದು ಬೇರೆಯವ್ರು ಯಾರು ಮಾಡಿದ್ರು ಚೆನ್ನಾಗಿರಲ್ಲ. ಕಲ್ಪನೆನೂ ಮಾಡ್ಕೊಳಕ್ ಆಗದೇ ಇಲ್ಲ ಅದು. ಸೊ ಹಂಗಾಗಿ ಅವರೇ ಮಾಡ್ಬೇಕು. ಇನ್ನೆಷ್ಟು ವರ್ಷ ನಡೆದ್ರು ಬಿಗ್ ಬಾಸ್ ಅವರೇ ಮಾಡ್ಬೇಕು, ಅದು ಅವರೇ ಮಾಡ್ಬೇಕು. ಸರ್, ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಸರ್ ಫಸ್ಟ್ ಪ್ರಿಫರೆನ್ಸ್ ಗಿಲ್ಲಿ, ಸೆಕೆಂಡ್ ರಕ್ಷಿತಾ, ಅದಾದ್ಮೇಲೆ ರಘು. ಹಾಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಆಗ್ಬೋದು ಸರ್? ಸರ್, ಐ ಥಿಂಕ್ ಟಾಪ್ 5 ಅಲ್ಲಿ ಹೇಳ್ಬಿಡ್ತೀನಿ. ಅದ್ರಲ್ಲಿ ವಿನ್ ಯಾರು ಅಂತ ಹೇಳ್ತೀನಿ. ಟಾಪ್ 5 ಅಲ್ಲಿ ರಘು, ಗಿಲ್ಲಿ ಮತ್ತೆ ರಕ್ಷಿತಾ ಇರ್ತಾರೆ. ಅಶ್ವಿನಿ ಮೇಡಮ್ ಬರೋ ಚಾನ್ಸಸ್ ಇದೆ. ಅದ್ ಬಿಟ್ರೆ ಇನ್ನು ಧನು ಬರ್ಬೋದಿಲ್ಲ, ಕಾವ್ಯ ಬರ್ಬೋದು. ಗಿಲ್ಲಿ ಅವ್ರು ಇರಲ್ಲ ಅಂತೀರಾ? ಗಿಲ್ಲಿ ಇದಾರೆ, ಗಿಲ್ಲಿ ಹೇಳದ್ನಲ್ಲ, ಹೌದಲ್ಲ, ಗಿಲ್ಲಿ ಇದ್ದೇ ಇರ್ತಾರೆ. ಐ ಥಿಂಕ್ ವಿನ್ ಆಗೋದು ಗಿಲ್ಲಿ, ರಕ್ಷಿತಾ, ಇವ್ರಿಬ್ಬರಲ್ಲಿ ಒಬ್ರ. ಏನ್ ಸರ್ ಭವಿಷ್ಯ ನೋಡ್ಬಿಟ್ಟಿದ್ರೆ? ಅದ್ ಫ್ಯಾಕ್ಟ್ ಹಂಗೆ ಇದೆ. ಬೇಕಂದ್ರೆ ಓಪನ್ ಆಗಿ ಆಡ್ತಿದ್ದಾರೆ, ಗೊತ್ತಿಲ್ಲ. ಬಟ್ ಇವಾಗಿನ ಪ್ರಕಾರ ನೋಡ್ಕೊಂಡ್ರೆ ಟ್ರೆಂಡ್ ನೋಡಿದ್ರೆ ಗಿಲ್ಲಿ ಅವ್ರ ರಕ್ಷಿತಾ ಅಂತ ಅನ್ಸುತ್ತೆ. ಅಂದ್ರೆ ಮೇನ್ ಅದೇ ಅಲ್ವಾ ಸರ್? ಅಲ್ಲಿ ಏನ್ ಆಟ ಆಡಕ್ ಹೋಗಿದೀವಿ, ಅಲ್ಲಿ ಕದ್ದು ಮುಚ್ಚಿ ಗೆಲ್ತೇನ ಮಾಡಿ ಆಳುಮೂಳ ಅದೆಲ್ಲ ಬೇಕಾಗಿಲ್ಲ. ಆಟ ಆಡ್ಬೇಕು. ಅದನ್ನ ಯಾವುದೇ ಮನ್ಸಲ್ಲಿ ಇಕ್ಕಳದೆ ಓಪನ್ ಆಗಿ ಆಟ ಆಡ್ತಾ ಇದಾರೆ ಅವರು. ಅದು ಹರ್ಟ್ ಆಗುತ್ತೆ ಬಿಡುತ್ತೆ ಅದೆಲ್ಲ ಬೇಡ. ಅದು ಗೇಮು. ಪರ್ಸನಲಿ ಯಾರು ತಗೋಬಾರ್ದು. ಕೆಲವರಲ್ಲಿ ಪರ್ಸನಲಿ ತಗೊಂಡು ಆಟ ಆಡ್ತಾ ಇದಾರೆ. ಹಂಗಾಗಿ ಅವರು ಅದು ಗಿಲ್ಲಿ ಒಂಥರ ಕಾಣಿಸ್ತಾ ಇದ್ದಾನೆ ಅಷ್ಟೇನೆ, ಅದ್ರಲ್ಲಿ ಏನಿಲ್ಲ.
ಹೌದು ಮೇಡಮ್, ನಾನು ಅರಸೀಕೆರೆಯಲ್ಲಿ ಕೇಳ್ಪಟ್ಟೆ. ಹಾ. ಇದು ಬಿಗ್ ಬಾಸ್ ಮನೆ. ಹ್ಮ್. ಈ ಬಿಗ್ ಬಾಸ್ ಮನೆ ಅಂದ್ಮೇಲೆ ನಾವು ಮನೇಲಿ ಹೇಗಿರ್ತೀವೋ ಅದೇ ತರನೇ ಇರ್ಬೇಕು. ಹ್ಮ್. ಇಲ್ಲಿ ನಾಟಕೀಯವಾಗಿ ಮುಖವಾಡ ಹಾಕೊಂಡು ಆಟ ಆಡಕ್ಕೆಲ್ಲ ಬಂದಿರೋದು. ಹ್ಮ್. ಇಲ್ಲಿ ಬನ್ನಿನೆಲ್ಲರೂ ಇರ್ಬೋದು, ನಾವು ಅದು ಅವ್ರಿಗೆ ಅವ್ರ ಇಷ್ಟ ಅಂತಂದು ಹೇಳಿದ್ರು. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಹೌದು ಸರ್, ಅದು ಅವ್ರ ಇಷ್ಟ. ಅವ್ರು ಹೆಂಗ್ ಬೇಕಂತ ಅವ್ರಿಗೆ ಇರ್ಬೋದು, ಅದು ಆ ರೈಟ್ಸ್ ಅವ್ರಿಗಿದೆ. ಅವ್ರ ಮನೆ ಅಂತ ಅವ್ರು ಇದಾರೆ ಅಲ್ವಾ. ಸೊ ಮನೇಲಿ ಹೆಂಗಿರ್ತಾರೋ ಹಂಗೆ ಅಲ್ಲೂ ಇದಾರೆ. ದಟ್ ಈಸ್ ಅವ್ರಿಗೆ ಬಿಟ್ಟಿರೋದಲ್ಲ. ಹನುಮಂತು ಹಂಗೆ ಇರ್ಲಿಲ್ವಾ ಸರ್? ಫುಲ್ ಸೀಸನ್ ಪೂರ್ತಿ ಪಂಚಲೆ ಇದ್ದ, ಅವಾಗ ಬರ್ದಿರೋದು ಇವಾಗ ಯಾಕೆ ಬಂತು ಅಲ್ವಾ? ಅವನು ಆಟ ಅವನು ಆಡ್ಕೊಂಡು ಅವನು ಹೋದ. ಇವ್ರು ಆಸ್ ಇಟ್ ಈಸ್ ಈಗ ರಿಯಲಿ ಗೇಮ್ ಅಂತ ನೆನಪ, ರಿಯಾಲಿಟಿ ಶೋ ಅಂದಾಗ ರಿಯಾಲಿಟಿ ಆಗಿ ಆಡ್ಬೇಕಲ್ವಾ? ಸೊ ಅವ್ನ್ ಮನೇಲಿ ಹೆಂಗಿರ್ಬೇಕು, ಅದ್ರ ಸ್ವಂತ ಮನೆ ಅಂದಾಗ ಮನೇಲಿ ಹೆಂಗಿರ್ಬೇಕು, ಮನೇಲಿ ಇದ್ಕೊಂಡು ಆಟ ಆಡ್ತಾ ಇದ್ದಾನೆ ಅಷ್ಟೇನೆ. ಇವ್ರು ಮೇಕಪ್ ಮಾಡ್ಕೊಂಬಂದು ಹಂಗ್ ಮಾಡ್ಕೊಂಬಂದ್ ಹಿಂಗ್ ಮಾಡ್ಕೊಂಬಂದ್ ಕುತ್ಕೊಂಡು ಆಟ ಆಡಿದ್ರೆ ಅದು ಆಟ ಅಲ್ವೇ ಅಲ್ಲ ಅದು. ಸರ್ ನ್ಯಾಚುರಲ್ ಆಗಿ ಆಟ ಆಡ್ತಾ ಇದ್ರೆ ನ್ಯಾಚುರಲ್ ಆಗೇ ಇರ್ಬೇಕು ಎಲ್ಲಾನು. ನಾಟಕೀಯವಾಗಿ ಇರಬಾರ್ದು ಯಾವ್ದೂನು. ಅದ್ ಅವ್ರು ಏನಿದಾರೆ ಅದನ್ನ ತೋರ್ಸ್ಬೇಕಲ್ವಾ? ಸೊ ಅದನ್ನ ತೋರಿಸ್ತಾ ಇದಾರೆ ಅಷ್ಟೇನೆ. ಅಲ್ಲಿ ಒಬ್ರು ಇದೆ ಆನ್ಸರ್ ಹೇಳಿದ್ರು madam. ಅದಕ್ಕೆ ನಾನು ನಿಮ್ಗೆ ಪ್ರಶ್ನೆ ಕೇಳಿದ್ದು. ಯಾಕಂದ್ರೆ ನಾವು ಬನ್ನಿನ ಹಾಕೊಂಡು ಅಂದ್ರೆ ಗಿಲ್ಲಿ ಅವರು ಬನ್ನಿನ ಹಾಕೊಂಡು ಮನೇಲಿ ಇರ್ತಾರಲ್ವಾ, ಅದಕ್ಕೆ ಅವ್ರು ಹೇಳಿದ್ದು. ಅಲ್ಲಿ ಅರಸೀಕೆರೆಯಲ್ಲಿ ಒಬ್ರು ಹೇಳಿದಾರೆ ನೋಡಿ ನನ್ನ ವಿಡಿಯೋದಲ್ಲಿ. ಅದಕ್ಕೆ ನಿಮಗೆ ಆ ಪ್ರಶ್ನೆ ಕೇಳಿದೆ. ತುಂಬಾ ಧನ್ಯವಾದಗಳು ಸರ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ಮೇಡಮ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇದೀನಿ, ತುಂಬಾ ಇಷ್ಟ ನಮಗೆ. ನಮ್ಮ ಮನೇಲಿ ಎಲ್ಲಾರು ನೋಡ್ತೀವಿ. ಹಾ ಮೇಡಮ್. ಸುದೀಪ್ ಸರ್ ಇಷ್ಟ, ಗಿಲ್ಲಿ ಅಂದ್ರೆ ತುಂಬಾನೇ ಇಷ್ಟ. ಮೇಡಮ್ ಏನ್ ಮೇಡಮ್ ಫಸ್ಟ್ ಗೆ ಸುದೀಪ್ ಸರ್ ಹೇಳ್ಬಿಟ್ರಿ. ಹೌದು, ಅಂದ್ರೆ ಸುದೀಪ್ ಸರ್ ಹಾಕೋ ಡ್ರೆಸ್ಗಳು ಇಷ್ಟ. ತುಂಬಾ ಇಷ್ಟ. ಅವ್ರ ಸ್ಟೈಲು, ಅವ್ರ ಡ್ರೆಸ್, ಅದಕ್ಕೋಸ್ಕರನೇ ನೋಡ್ತೀವಿ. ಆಮೇಲೆ ಗಿಲ್ಲಿ ನಮಗ್ ತುಂಬಾ ಇಷ್ಟ. ನಮ್ಮ ಮನೇಲಿ ನಮ್ಮ ಮಗಳು, ನಮ್ಮ ಮಗ ಎಲ್ಲಾರು ನೋಡ್ತೀವಿ. ಹೌದು ಮೇಡಮ್, ಗಿಲ್ಲಿನೇ ಯಾಕೆ ಇಷ್ಟ ಮೇಡಮ್? ಗಿಲ್ಲಿ ತುಂಬಾ ಚೆನ್ನಾಗ್ ಆಡ್ತಾನೆ, ಎಂಟರ್ಟೈನ್ ಮಾಡ್ತಾನೆ. ಹಂಗಾಗಿ ಗಿಲ್ಲಿ ಇಷ್ಟ. ಆಮೇಲೆ ಅಭಿಷೇಕ್, ಕಾವ್ಯ, ರಘು, ಧನುಷ್, ಜಾಹ್ನವಿ ಎಲ್ರು ಮೇಡಮ್. ಅಶ್ವಿನಿ ಮೇಡಮ್ ಗಿಂತ ರಘು ಇಷ್ಟ, ಗಿಲ್ಲಿ ಇಷ್ಟ. ಅವ್ರಿಬ್ರು ಜೋಡಿ ತುಂಬಾ ಇಷ್ಟ. ಈ ಮಾತು ಎಲ್ಲ ಕಡೆ ಹೇಳಿದಾರೆ ಮೇಡಮ್. ಇವ್ರ ಏನಂದ್ರು ಅವ್ರ ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರ ಏನಂದ್ರು ಇವ್ರ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ. ಮೇಡಮ್ ಒಟ್ಟಾರೆಯಾಗಿ ನಿಮಗೆ ಈ ಬಿಗ್ ಬಾಸ್ ಶೋ ಮನೋರಂಜನೆ ನೀಡ್ತಾ ಇದೆಯಾ? ನೀವು ನೀಡ್ತಾ ಇದೆ. ಮನೆ ಮುಂದೆ ಎಲ್ಲ ಕೂತ್ಕೊಂಡು ನೋಡ್ತೀರಾ? ನೋಡ್ತೀವಿ. ಕೆಲವೊಂದ್ ಕಡೆ ಹೇಳ್ತಾರೆ ಮೇಡಮ್ 9:30 ಆಗದೆ ಕಾಯ್ತಾ ಇರ್ತೀವಿ, ಸಾಟರ್ಡೆ ಸಂಡೇ 9 ಗಂಟೆಗೆ ಕೂತಿರ್ತೀವಿ ಅಂತ. ಹೌದು, ನಮ್ಮನೇಲೂ ಸೇಮ್ ಹಂಗೆ. ಹೌದು. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬಹುದು ಮೇಡಮ್? ಗಿಲ್ಲಿ. ನಿಮ್ಮ ಓಟು ಮೇಡಮ್? ಗಿಲ್ಲಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನಿಮ್ಮ ಹೆಸರು? ನಟರಾಜ್ ಅಂತ. ಸರ್ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇದೀವಿ. ಸರ್ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಈಗ ನನ್ನ ಹೆಸರು ನಟರಾಜು, ಗೆಲ್ಲೋದೇ ಗಿಲ್ಲಿ ನಟರಾಜು. ಓಹೋ ಸರ್, ನಟ ಫುಲ್ ಗಿಲ್ಲಿ ನಟ, ಸರ್ ಹೆಸರು ನಟರಾಜು. Yes. ಸೂಪರ್ ಸರ್. ಏನ್ ಸರ್ ಇದು ಈ ತರ ಹೊಡ್ಬಿಟ್ರಿ? ಇಲ್ಲ, ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾನೆ, ತುಂಬಾ ಪಾರ್ಟಿಸಿಪೇಟ್ ಮಾಡ್ತಾನೆ, ಅವನೇ ಗೆಲ್ಲಬೇಕು. ಅಲ್ಲ ಸರ್, ಅವನು ತುಂಬಾ ಕಾಲ್ ಎಳಿತಾನೆ, ಎಲ್ರಿಗೂ ಹೆಂಗ್ ಬೇಕಂಗ್ ಮಾತಾಡ್ತಾನೆ ಅಂತ ಬಿಗ್ ಬಾಸ್ ಮನೇಲಿ ಅವನಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರಲ್ಲ, ಇದಕ್ಕೇನ್ ಹೇಳ್ತೀರಾ? ಸರ್ ಈಗ ಏನಾಗ್ತಿದೆ, ಹಳ್ಳಿ ಪ್ರತಿಭೆನ ತುಳಿಯಕ್ ನೋಡ್ತಾವ್ರೆ. ಅದಕ್ಕೋಸ್ಕರ ಹಳ್ಳಿ ಪ್ರತಿಭೆ ಬೆಳಿಬೇಕು. ಆಮೇಲೆ ಉತ್ತಮವಾಗಿ ಆಡ್ತಾ ಇರೋನ್ ಅವನೇ. ಅವ್ನ್ ಕಾಲೆಳೆಯೋದು ಅವನಳೆಲ್ಲ, ಎಲ್ಲರೂ ಅವ್ನ್ ಕಾಲೆಳೆಯಕ್ ನೋಡ್ತಾರೆ. ಅವ್ನ್ ಫಸ್ಟ್ ಇರೋದ್ರಿಂದ ಅವ್ನ್ ತುಳಿಯಕ್ ನೋಡ್ತಾರೆ. ಅದರಿಂದ ಅವ್ನ್ ಗಿಲ್ಲಿ ನಟರಾಜೇ ಗೆಲ್ಲೋದು. ಹೌದು ಸರ್, ಈಗ ಬಿಗ್ ಬಾಸ್ ಪ್ಯಾಲೇಸ್ ಬಂದಿದಾರಲ್ಲ ಎಲ್ರು, ಅವರೆಲ್ಲ ಸ್ವಲ್ಪ ಗಿಲ್ಲಿನ ಸ್ವಲ್ಪ ಡೌನ್ ಮಾಡಕ್ ನೋಡ್ತಾ ಇದ್ರ ಅಂತ ಎಲ್ಲಾ ಕಡೆ ಮೆಸೇಜ್ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡ್ತಾ ಇದೆ ಮೆಸೇಜ್ಗಳೆಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದ್ರ ಬಗ್ಗೆ ನಾನು ಏನ್ ಹೇಳಲ್ಲ, ಗಿಲ್ಲಿ ನಟರಾಜ್ ಗೆಲ್ಬೇಕಷ್ಟೇ ನಮ್ಗೆ. ನಿಮ್ ಓಟು? ಗಿಲ್ಲಿ ನಟರಾಜ್. ಗಿಲ್ಲಿ ಗೆಲ್ತಾನೆ 100%. ಮೇಡಮ್ ನಿಮ್ಮ ಓಟು? ಥ್ಯಾಂಕ್ ಯು ಸೋ ಮಚ್ ಸರ್. ನಟ ಗಿಲ್ಲಿ ನಟ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ ಸರ್. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್? ಹಾ ಸರ್, ನೋಡ್ತೀವಿ. ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್? ನಂಗೆ ತುಂಬಾ ಗಿಲ್ಲಿ ನಟ ಇಷ್ಟ ಸರ್. ಗಿಲ್ಲಿ ನಟನೆ ಯಾಕೆ ಇಷ್ಟ ಮೇಡಮ್? ಅವರು ತುಂಬಾ ಕಾಮಿಡಿ ಮಾಡ್ತಾರೆ. ಬಟ್ ಏನಿದ್ರು ಮನ್ಸಲ್ಲಿ ಇಟ್ಕೊಂಡು ನೇರವಾಗಿ ಮಾತಾಡೋದ್ರಿಂದ ಅವ್ರ ಕಂಡ್ರೇನೆ ಎಲ್ಲಾರ್ಗು ಸ್ವಲ್ಪ ಅಲ್ಲಿ ಅವನಿಗೆ ಯಾರು ಆಗೋ ರೀತಿನೇ ಬಿಹೇವ್ ಮಾಡ್ತಾರೆ. ಅದ್ರಲ್ಲೂ ಅಶ್ವಿನಿ ಗೌಡ ಮಾತ್ರ ಅವ್ರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇರಕ್ ಲಾಯಕ್ಕೆ ಇಲ್ಲ ಸರ್. ಅವ್ರು ಏನಕ್ಕೆ ಮೇಡಮ್ ಹಿಂಗೆ ಹೇಳ್ಬಿಟ್ರಿ? ಇಲ್ಲ ಸರ್, ಅವ್ರ ಒಂಥರ ಹೊಟ್ಟೆ ಕಿಚ್ಚು ಜಾಸ್ತಿ ಗಿಲ್ಲಿ ಮೇಲೆ. ಪಾಪ ಅವರು ಎಷ್ಟೋ ಚೆನ್ನಾಗಿ ಆಡ್ತಿದ್ರು, ಬಟ್ ಇವರೇ ಅದಕ್ಕೆ ಇದ್ ಮಾಡ್ಕೊಡಲ್ಲ. ಅಲ್ಲ ಮೇಡಮ್, ನಾನ್ ಕೇಳ್ಪಟ್ಟಂಗೆ ಅಶ್ವಿನಿ ಗೌಡರಿಂದಲೇ ಗಿಲ್ಲಿ ಅವರಿಗೆ ಮೈಲೇಜ್ ಸಿಕ್ಕಿದೆ ಅಂದ್ರೆ ಅವ್ರಿದ್ರೆ ಸ್ವಲ್ಪ ಜನಕ್ಕೆ ಎಂಟರ್ಟೈನ್ಮೆಂಟ್ ಇರುತ್ತೆ, ಅದು ಆಟ ಚೆನ್ನಾಗಿರುತ್ತೆ ಸರ್. ಅದಕ್ಕೋಸ್ಕರ ಅವ್ರು ಇರ್ಬೇಕು. ಬಿಟ್ರೆ ಇದು ಟ್ರೋಫಿ ಮಾತ್ರ ಗಿಲ್ಲಿಗೆ ಬರ್ಬೇಕು ಸರ್. ಅದು ಹೌದು ಸರ್, ಗಿಲ್ಲಿ. ಹೌದು, ತುಂಬಾ ಆಸೆ ಪಡ್ತೀವಿ ಗಿಲ್ಲಿ ಬರ್ಬೇಕು ಅಂತ. ಹೌದಾ ಮೇಡಮ್? ಹಾಗೇನೆ ಇವರು ರಘು, ರಕ್ಷಿತಾ, ಕಾವ್ಯ, ಧನುಷ್. ರಘು ಸರ್ ಚೆನ್ನಾಗ್ ಆಡ್ತಾರೆ, ಕಾವ್ಯನು ಚೆನ್ನಾಗ್ ಆಡ್ತಾರೆ, ಧನುಷ್ ಪರವಾಗಿಲ್ಲ ಸರ್. ಹೌದು, ಈ ಬಾರಿ ಅಭಿಷೇಕ್ ಅವರ ಕ್ಯಾಪ್ಟನ್ಸಿ ನಿಮಗೆ ಇಷ್ಟ ಆಯ್ತಾ? ಇಲ್ಲ ಸರ್, ಇಷ್ಟ ಆಗ್ಲಿಲ್ಲ. ಯಾಕೆ ಮೇಡಮ್? ಅವ್ರೊಂಥರ ಅಂದ್ರೆ ಹಿಂದೆ ಒಂಥರ ಮಾತಾಡ್ತಾರೆ, ಮುಂದೆ ಒಂಥರ ಮಾತಾಡ್ತಾರೆ, ಹಂಗಾಗಿ ಇಷ್ಟ ಆಗ್ಲಿಲ್ಲ ಸರ್.
ಹೌದು ಮೇಡಮ್, ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೇಕಂತ ಆಸೆ? ನನಗೆ ತುಂಬಾ ಗಿಲ್ಲಿ ನಟ ಸರ್, ಹೌದಾ ಅವರೇ ಬರ್ಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಓಟ್ ಯಾರಿಗೆ ಮೇಡಮ್? ನಾನು ಗಿಲ್ಲಿಗೆ ಸರ್. ಸರ್ ನಿಮ್ಮ ಓಟ್ ಗಿಲ್ಲಿಗೆ ಸರ್. ಗಿಲ್ಲಿಗೆ. ಸರ್ ನಿಮ್ಮ ಓಟ್ ಯಾರಿಗೆ? ಗಿಲ್ಲಿ ಸರ್. ಗಿಲ್ಲಿ ಗೆಲ್ತಾರಾ? ಗೆಲ್ತಾನೆ ಸರ್. ಅವ್ನ್ ಕರೆಕ್ಟ್ ಆಗಿ ವಿಚಾರಣೆ ಮಾಡ್ತಾನೆ. ಅವ್ನ್ ಕರೆಕ್ಟ್ ಆಗಿ ಆ ಕಾಮಿಡಿಲೇ ಹೇಳ್ತಾನೆ. ಅದಾಗಲ್ಲ. ಇವ್ರು ಏನ್ ಮಾಡ್ತಾರೆ, ಅಶ್ವಿನಿ ಮೇಡಮ್ ಅವರು ಮತ್ತೆ ಇನ್ನೊಬ್ರು ಇರೋರು ಉಲ್ಟಾ ಪಲ್ಟಾ ಮಾತಾಡೋದು, ಬೇಜವಾಬ್ದಾರಿ ಮಾತಾಡೋದು, ಇದೆಲ್ಲ ಇಡ್ಸಲ್ಲ. ಆ ಬಿಗ್ ಬಾಸ್ಗೂ ಸರಿ ಇಲ್ಲ. ಈ ಇಷ್ಟೊತ್ತಿಗೆ ಅಶ್ವಿನಿ ಮೇಡಮ್ ಕಳಿಸ್ಬಿಡ್ಬೇಕಾಗಿತ್ತು, ಕಳ್ಸಿಲ್ಲ. ಯಾಕೆಂದ್ರೆ ಅವ್ರನ್ನ ಏನನ್ನ ಮೈಲೇಜು ಆ ಲಾಸ್ಟ್ ಎಂಡ್ ಅಲ್ಲಿ ಕಳ್ಸೋದೇ ಉತ್ತಮ. ಅಂದ್ರೆ ಲಾಸ್ಟ್ ಎಂಡ್ ಅಲ್ಲಿ ಅಶ್ವಿನಿ ಮೇಡಮ್ ಕಳಿಸ್ತಾರ ಅಂತ ಹೇಳಿ ಕಳಿಸ್ತಾರೆ, ಅದು ಓಕೆ. ಯಾಕೆಂದ್ರೆ ಅವರು ಲಾಯಕ ಇಲ್ಲ, ಪ್ರತಿಯೊಂದ್ರಲ್ಲೂ ಲಾಯಕ ಇಲ್ಲ. ಟಾಸ್ಕ್ ಆಡ್ದಲ್ವ ಸರ್ ಅವರು? ಟಾಸ್ಕ್ ಆಡೋದು ಪ್ರಯತ್ನ ಇಲ್ಲ. ಮಾತ್ ಹೆಂಗಂಗ್ ಬೇಕಾ, ಯಾರ್ಯಾರು ತಗೋಬೇಕಾ ಹಂಗಂಗೆ ಮಾತಾಡ್ತಾರೆ. ಅದೇ ತರ ಮಾತಾಡ್ತಾರೆ. ಒಂಥರ ಬೇಜವಾಬ್ದಾರಿಯಾಗಿ ಹಂಗ್ ಮಾಡಬಾರ್ದು. ಮಾಡಿದ್ರೆ ಕರೆಕ್ಟ್ ಆಗಿ ವಿಚಾರಣೆ ಮಾಡ್ಬೇಕು, ಇಲ್ದಿರ ಮಾಡಬಾರ್ದು. ಹೌದು ಸರ್. ಒಟ್ಟಾರೆಯಾಗಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು? ಗಿಲ್ಲಿನೇ ಆಗ್ಬೋದು. ನಿಮ್ಮ ಓಟ್ ಯಾರಿಗೆ ಸರ್? ಗಿಲ್ಲಿಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್. ನಮಸ್ತೆ ನಮಸ್ತೆ ಸರ್. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ನೋಡ್ತೀವಿ ಸರ್. ಮೇಡಮ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ ಮೇಡಮ್? ನನಗೆ ಸೂರಜ್ ಇಷ್ಟ ಸರ್. ಸೂರಜ್. ಮೇಡಮ್, ಸೂರಜ್ ಅವ್ರು ಚೆನ್ನಾಗಿ ಆಡ್ತಾರ? ಹಾ ಸರ್, ಆಡ್ತಾರೆ ಅವರು. ಟಾಸ್ಕ್ ಎಲ್ಲ ಚೆನ್ನಾಗಿ ಮಾಡ್ತಾರೆ? ಚೆನ್ನಾಗ್ ಮಾಡ್ತಾರೆ, ಫಿಸಿಕಲಿ ಫಿಟ್ ಆಗಿದ್ದಾರೆ, ಚೆನ್ನಾಗ್ ಆಡ್ತಾರೆ. ಹೌದು ಮೇಡಮ್, ಈ ಬಾರಿಯ ನಿಮ್ಮ ಓಟ್ ಯಾರಿಗೆ? ಸೂರಜ್ ಸರ್. ಹೌದು ಮೇಡಮ್, ಅಶ್ವಿನಿ ಅವ್ರು ಚೆನ್ನಾಗಿ ಆಡ್ತಾ ಇಲ್ವಾ? ಅಶ್ವಿನಿ ಅವ್ರು ಇಲ್ಲ ಸರ್, ಅವ್ರು ತುಂಬಾ ಫೇಕ್ ಅಂತಾನೆ ಅನ್ಸುತ್ತೆ ನಮ್ಗುನು. ಅವ್ರು ಇರೋದೇ ಒಂಥರ, ಮಾತಾಡೋ ರೀತಿನೇ ಒಂಥರ. ಬಟ್ ನಮ್ಗೇನ್ ಅವ್ರು ಇಷ್ಟ ಆಗಲ್ಲ ಸರ್. ರಘು ಅವರು? ರಘುನು ಓಕೆ ಸರ್, ಅವರು ಅಂದ್ರೆ ನ್ಯಾಯ ರೀತಿಯಲ್ಲಿ ಆಡ್ತಾರೆ, ಇಷ್ಟ ಆಗತ್ತೆ. ಸೂರಜ್ ಓಕೆ. ಮತ್ತೆ ರಾಶಿಕಾ ಇಲ್ಲ, ಕಾವ್ಯ ಅವರೆಲ್ಲ ಏನೋ ಅವರೇಜ್ ಅಷ್ಟೇ ಅನ್ಸುತ್ತೆ. ಬಟ್ ಸೂರಜ್ ಇಷ್ಟ ಆಗತ್ತೆ, ಚೆನ್ನಾಗ್ ಆಡ್ತಾರೆ. ಮತ್ತೆ ಇನ್ನೊಂದು ಹುಡುಗಿ ಇದೆಯಲ್ಲ, ಅವ್ರ ಹೆಸರೇನು? ರಕ್ಷಿತಾ. ಮೇಡಮ್, ಗಿಲ್ಲಿ ಅವ್ರು ಹೇಗೆ ಆಡ್ತಾರೆ? ಅವರು ಚೆನ್ನಾಗ್ ಆಡ್ತಾರೆ. ಅವರು ಸ್ಟಾರ್ಟಿಂಗ್ ಇಂದಾನು ಕಾಮಿಡಿ ಫೀಲ್ಡ್ ಇಂದಾನೆ ಬಂದಿರೋದ್ರಿಂದ ಚೆನ್ನಾಗ್ ಆಡ್ತಾರೆ. ಬಟ್ ಫಿಸಿಕಲಿ ಎಲ್ಲಾದ್ರಲ್ಲೂ ಬರೀ ಒಂದು ಕಾಮಿಡಿ ಇದೆ ಇಟ್ಕೊಂಡು ನಾವು ಜಡ್ಜ್ ಮಾಡೋದಕ್ಕೂ ಆಗೋದಿಲ್ವಲ್ಲ. ಹಾಗಾಗಿ ಸೂರಜು ನನ್ಗನ್ಸುತ್ತೆ ಇಬ್ರಿಗೂ ಕಾಂಪಿಟೇಷನ್ ಇದೆ. ಬಟ್ ಸೂರಜು ಓಕೆ, ಚೆನ್ನಾಗ್ ಆಡ್ತಾರೆ ಅಂತ ಅನ್ಸುತ್ತೆ. ಈ ಬಾರಿಯ ಬಿಗ್ ಬಾಸ್ ಗೆಲ್ಲೋದು ಯಾರು ಮೇಡಮ್? ನಮ್ಗೆಲ್ಲ ಸೂರಜ್ ಗೆದ್ರೆ ಇಷ್ಟ ಆಗುತ್ತೆ, ಚೆನ್ನಾಗಿ ಆಡ್ತಾರಲ್ವಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಮೇಡಮ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ಇಷ್ಟ. ಮೇಡಮ್, ಎಲ್ಲರೂ ಗಿಲ್ಲಿ ಗಿಲ್ಲಿ ಅಂತಾರಲ್ಲ, ಗಿಲ್ಲಿನೇ ಯಾಕೆ ಇಷ್ಟ ಮೇಡಮ್? ಗಿಲ್ಲಿ ಚೆನ್ನಾಗ್ ಆಡ್ತಿದ್ರಲ್ಲ ಅದಕ್ಕೆ. ಅಲ್ಲ ಮೇಡಮ್, ಬೇರೆ ಯಾರು ಕಂಟೆಸ್ಟೆಂಟ್ ಚೆನ್ನಾಗಿ ಆಡ್ತಾರೆ? ಅಲ್ಲ, ಗಿಲ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಇದಾಗಿದ್ರಲ್ಲ ಅದಕ್ಕೆ. ಅಂದ್ರೆ ಗಿಲ್ಲಿ ಅವರು ಆಲ್ರೆಡಿ ಎರಡ್ ಮೂರು ಪ್ರೋಗ್ರಾಮ್ ಮಾಡಿದ್ರು, ಅದಕ್ಕೆ ಅವ್ರು ಇಷ್ಟ ಅಂತ ಹೇಳ್ತೀರಾ? ಹೌದು, ಈ ಬಿಗ್ ಬಾಸ್ ಮನೇಲಿ ಹೇಗೆ ಆಡ್ತಾ ಇದಾರೆ ಗಿಲ್ಲಿ? ಚೆನ್ನಾಗ್ ಆಡ್ತಿದಾರಲ್ಲ. ಅಲ್ಲಿ ಎಲ್ರು ಕಾಲ್ ಎಳ್ದೆ ಅವ್ರು ಆಟ ಆಡ್ತಾ ಇದಾರೆ, ಅವ್ರೇನೋ ಆಟ ತೋರಿಸ್ತಿಲ್ಲ ಅಂತ ಹೇಳ್ತಾ ಇದಾರೆ, ಅದಕ್ಕೇನ್ ಹೇಳ್ತೀರಾ? ಎಲ್ಲರಿಗಿನ ಗಿಲ್ಲಿನೇ ಸ್ವಲ್ಪ ಚೆನ್ನಾಗಿ ಎಲ್ಲಾರ್ನು ಅಪ್ರೋಚ್ ಮಾಡ್ತಿದ್ರಲ್ಲ, ಅದಕ್ಕೆ ಗಿಲ್ಲಿನೇ ಇಷ್ಟ ಎಲ್ಲರಿಗೂ. ಹೌದಾ? ಹೌದು ಮೇಡಮ್, ನಿಮ್ಮ ಓಟ್ ಯಾರಿಗೆ? ಗಿಲ್ಲಿಗೆ. ಗಿಲ್ಲಿ ಅವ್ರು ಗೆಲ್ತಾರಾ? ಪಕ್ಕ ಗೆಲ್ತಾರೆ. ಪಕ್ಕ ಗೆಲ್ತಾರಾ? ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ. ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ ಮೇಡಮ್? ಹೌದು, ನೋಡ್ತಿದ್ದೇವೆ. ಮೇಡಮ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಅಚ್ಚುಮೆಚ್ಚಿನ ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಯಾಕೆ ಮೇಡಮ್ ಎಲ್ಲ ಗಿಲ್ಲಿ 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 ಅಂತ ಹೇಳ್ತಾರೆ? ಅವನ ಆಕ್ಟಿವ್ನೆಸ್, ಅವನ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ, ಅದರಿಂದ. ಅಂದ್ರೆ ಇದು ಕಾಮಿಡಿ ಶೋ ಅಲ್ಲ, ಇದು ಬಿಗ್ ಬಾಸ್ ಶೋ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಕಾಮಿಡಿನ ಇಷ್ಟ ಪಡ್ತಾರ ಅಂತಾರೆ, ಇದಕ್ಕೇನ್ ಹೇಳ್ತಾರೆ ಮೇಡಮ್? ಸೊ ಅವ್ನು ಎಲ್ಲಿದ್ರು ಕಾಮಿಡಿನೂ ಮಾಡ್ತಿದ್ದಾನೆ, ಆಕ್ಟಿವ್ನೆಸ್ ಇದ್ದಾನೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಿದ್ದಾನೆ, ಅದರಿಂದ ಇಷ್ಟ ಪಡ್ತಾರೆ ಎಲ್ಲರೂ. ಮೇಡಮ್, ಅಶ್ವಿನಿ ಮೇಡಮ್ ಮತ್ತೆ ಇನ್ನ ಅಭಿಷೇಕ್, ಧನುಷ್, ರಘು, ರಕ್ಷಿತಾ, ಕಾವ್ಯ ಇವರೆಲ್ಲ ಇದಾರಲ್ಲ, ಇವರೆಲ್ಲ ಚೆನ್ನಾಗಿ ಆಡ್ತಲ್ವಾ ಮೇಡಮ್? ಅವ್ರದ್ದು ಇದೆ ಪರ್ಫಾರ್ಮೆನ್ಸ್, ಇಲ್ಲ ಅಂತ ಹೇಳಲ್ಲ, ಆದ್ರೂ ಸ್ವಲ್ಪ ನಿಧಾನ ಇದ್ದಾರೆ. ಇಲ್ಲಿನೇ ಫುಲ್ ಫಾಸ್ಟ್. ಫಾಸ್ಟ್ ಆಗಿದ್ದಾರೆ. ಅಂದ್ರೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗ್ಬೋದು ಮೇಡಮ್? ಅವರೇ ಗಿಲ್ಲಿ ಅವರೇ. ಹೌದಾ? ನಿಮ್ಮ ಓಟ್ ಯಾರಿಗೆ ಮೇಡಮ್? ಗಿಲ್ಲಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಮೋಹನ್ ಅಂತ. ಮೋಹನ್ ಅವರೇ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಸರ್, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮಗೆ ಯಾರು ಇಷ್ಟ? ಗಿಲ್ಲಿ ನಟನೇ ಇಷ್ಟ ನಮ್ಗೆ. ಅಲ್ಲ ಸರ್, ಎಲ್ಲರೂ ಗಿಲ್ಲಿ ನಟ ಅಂತ ಹೇಳ್ತಾ ಇದ್ರಲ್ಲ, ಗಿಲ್ಲಿ ನಟನ ಯಾಕೆ ಇಷ್ಟ?
ಗಿಲ್ಲಿ ನಟ ಅಂದ್ರೆ ತುಂಬಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ಕಾಮಿಡಿ ಮಾಡ್ತಾರೆ, ಮತ್ತೆ ಯಾರಿಗೂ ಬೇಜಾರಾಗ್ದಿರೋ ತರ ನಡ್ಕೊಳ್ತಾರೆ. ಮತ್ತೆ ನಮ್ಮೂರವ್ರೆ ಓ ಅಂದ್ರೆ ಮಂಡ್ಯದವರು. ಅವರು ಪಕ್ಕನೆ. ಹೌದಾ? ನಾನು ಅಲ್ಲಿಗೆ ಹೋಗೋಣ ಅಂತ ಒಂದು ಪ್ಲಾನ್ ಇದೆ. ಗಿಲ್ಲಿ ನಟ ಅವ್ರ ಊರಿಗೆ ನೋಡೋಣ. ರಾಘವೇಂದ್ರ ಸ್ವಾಮಿ ನಮಗೆ ಟೈಮ್ ಮಾಡ್ಕೊಟ್ರೆ ಹೋಗ್ಬಿಟ್ಟು ಬರ್ತೀನಿ. ಹಾಗೆ ಸರ್, ಇವ್ರು ಬಿಟ್ಟು ಗಿಲ್ಲಿ ನಟ ಅವ್ರು ಬಿಟ್ಟು ಮತ್ತೆ ಬೇರೆ ಯಾರು ಇಷ್ಟ? ಗಿಲ್ಲಿ ನಟ ಬಿಟ್ಟು ಅಷ್ಟೇ. ಹೌದಾ? ನಮ್ಗೆ ಅವರೇ ಜಾಸ್ತಿ. ಹೌದು ಸರ್, ಕಾರ್ಯಕ್ರಮ ಹೇಗ್ ಮೂಡ್ ಬರ್ತಾ ಇದೆ? ಚೆನ್ನಾಗ್ ಬರ್ತಿದೆ ಸರ್. ನಿಮ್ಮ ಓಟ್ ಯಾರಿಗೆ? ನಮ್ಮ ಓಟ ಗಿಲ್ಲಿ ನಟನೆ. ಗಿಲ್ಲಿ ಅವ್ರು ಗೆಲ್ತಾರ? 100% ಗೆಲ್ತಾರೆ. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನೀವು ಬಿಗ್ ಬಾಸ್ ಶೋ ನೋಡ್ತೀರಾ? ಹಾ ಸರ್, ನೋಡ್ತೀವಿ ಸರ್. ಈ ಬಿಗ್ ಬಾಸ್ ಶೋ ಅಲ್ಲಿ ನಿಮ್ಗೆ ಯಾರು ಇಷ್ಟ? ಸರ್. ನಮಗೆ ಗಿಲ್ಲಿ ನಟ ಅವ್ರ ಇಷ್ಟ ಸರ್. ಯಾಕೆ ಸರ್ ಗಿಲ್ಲಿ ನಟ ಇಷ್ಟ? ಸರ್, ಹೆಂಗೆ ಅಂತ ಒಳ್ಳೆ ಟ್ಯಾಲೆಂಟ್ ಇದೆ, ಬಟ್ ಹಳ್ಳಿ ಮಕ್ಳು ಬೆಳಿಬೇಕು. ಇನ್ನೊಂದ್ ಸೈಡ್ ಏನಿದೆ, ಚೆನ್ನಾಗಿ ಆಟ ಆಡ್ತಾರೆ. ಅದಕ್ಕೆ ಇಷ್ಟ ಸರ್. ಅಲ್ಲ ಸರ್, ಇನ್ನ ಬೇರೆ ಕಂಟೆಸ್ಟೆಂಟ್ ಗಳೆಲ್ಲ ಚೆನ್ನಾಗ್ ಆಡಲ್ವಾ? ಸರ್ ಇಷ್ಟ, ಬಟ್ ಹೆಂಗೆ ಪರ್ಟಿಕ್ಯುಲರ್ ಹೆಂಗೆ ಅವ್ರನ್ನೇ ತಗೊಂತೀವಿ ಅಂತಂದ್ರೆ, ಅವರು ಎಲ್ಲಾ ಗೇಮ್ ಅಲ್ಲೂ ಚೆನ್ನಾಗ್ ಆಡ್ತಾರೆ. ಯಾವ್ದು ಟಾಸ್ಕ್ ಕೊಟ್ರು ಕಂಪ್ಲೀಟ್ ಮಾಡ್ತಾರೆ. ಏನೋ ನಾವು ಆಟ ಚೆನ್ನಾಗ್ ಆಡ್ತಾರೆ ಅನ್ನೋ ಒಂದು ಭರವಸೆ. ಕಿಚ್ಚ ಸುದೀಪ್ ಸರ್ ಹೇಗ್ ನಡ್ಸ್ಕೊಡ್ತಾರೆ ಕಾರ್ಯಕ್ರಮ? ಸೊ ಚೆನ್ನಾಗಿ ನಡ್ಸ್ಕೊಡ್ತಿದ್ದಾರೆ ಸರ್ ಅವರು. ಯಾಕೆಂದ್ರೆ ನಿನ್ನೆ ಮೊನ್ನೆ ಎಲ್ಲ 2ನೇ ಸೀಸನ್ ಇಂದ ಅವರೇ ನಡ್ಸ್ಕೊಡ್ತಿದ್ದಾರೆ. ಒಳ್ಳೆ ಆಂಕರಿಂಗ್ ಮಾಡ್ತಾರೆ, ಒಳ್ಳೆ ಕನ್ನಡ ಅಂತೂ ಚೆನ್ನಾಗಿ ಮಾತಾಡ್ತಾರೆ, ಪ್ರಾಮುಖ್ಯತೆ ಕೊಡ್ತಾರೆ. ಅದಕ್ಕೋಸ್ಕರ ತುಂಬಾ ಇಷ್ಟ ಆಯ್ತು ಸರ್. ಯಾಕೆಂದ್ರೆ ವಾಯ್ಸು ಅದರಲ್ಲೂ ಬರೋಂತ ಹೇಳೋಂತ ಒಂದು ಸಂದೇಶ ಕೂಡ ಕನ್ನಡದಾಗ ಇರುತ್ತೆ. ತುಂಬಾ ಖುಷಿ ಆಗುತ್ತೆ ಸರ್ ಅವ್ರ ಬಗ್ಗೆ. ಏನಿಲ್ಲ ಸರ್, ಅಂತಿಮವಾಗಿ ನಿಮ್ಮ ಓಟು ಯಾರಿಗೆ? ಗಿಲ್ಲಿ ನಟ ಅವ್ರಿಗೆ ಸರ್. ಗಿಲ್ಲಿ ನಟ ಅವ್ರಿಗೆ ಗೆಲ್ತಾರ? ಹಾ ಸರ್, ಗೆದ್ದೇ ಗೆಲ್ತಾರೆ ಅಂತ ಒಂದು ನಂಬಿಕೆ ಇದೆ. ರಾಘವೇಂದ್ರ ಆಶೀರ್ವಾದ ಗೆದ್ದೇ ಗೆಲ್ತಾರೆ ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರಾ? ಹೌದು, ದಿನಾ ನೋಡ್ತೀವಿ. ಮೇಡಮ್, ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ನಮ್ಗೆ ಗಿಲ್ಲಿ ಅಂದ್ರೆ ತುಂಬಾ ಇಷ್ಟ. ಗಿಲ್ಲಿನೇ ಯಾಕೆ ಇಷ್ಟ ಮೇಡಮ್? ಅವ್ನು ತುಂಬಾ ಚೆನ್ನಾಗಿ ಇದ್ ಮಾಡ್ತಾನೆ, ಯಾವ್ದಕ್ಕೂ ಭಯ ಪಡೋದಿಲ್ಲ, ನೇರವಾಗಿ ಮಾತಾಡ್ತಾನೆ, ತುಂಬಾ ಕಾಮಿಡಿ ಮಾಡ್ತಾರೆ. ಹಾಗಾಗಿ ತುಂಬಾ ಇಷ್ಟ ನಮ್ಗೆ. ಅಲ್ಲ ಮೇಡಮ್, ಗಿಲ್ಲಿ ಬಿಟ್ಟು ಬೇರೆ ಯಾರು ಇಷ್ಟ ಅಲ್ವಾ? ಇಲ್ಲ, ಅಶ್ವಿನಿ ಇಷ್ಟ ಆಗ್ತಾರೆ. ಅವ್ರಿಬ್ರು ಫೈಟ್ ಚೆನ್ನಾಗಿದೆ, ಹಾಗಾಗಿ ಇಬ್ರು ಇದ್ರೆ ಚೆನ್ನಾಗಿರುತ್ತೆ. ಹಾಗೆ ಮೇಡಮ್, ಕಾವ್ಯ ಅವರಿದ್ದಾರೆ, ಹಾಗೆ ಧನುಷ್ ಅವರಿದ್ದಾರೆ, ಅಭಿಷೇಕ್ ಅವರಿದ್ದಾರೆ, ರಘು ಅವರಿದ್ದಾರೆ, ರಕ್ಷಿತಾ ಅವರಿದ್ದಾರೆ. ಇವರೆಲ್ಲ ಹೇಗ್ ಆಡ್ತಾರೆ ಮೇಡಮ್? ರಕ್ಷಿತಾನು ಚೆನ್ನಾಗ್ ಆಗ್ತಾರೆ. ರಕ್ಷಿತಾನು ಇಷ್ಟ, ಗಿಲ್ಲಿ ಇಷ್ಟ. ಅವ್ರಿಬ್ರು ಅಂದ್ರೆ ತುಂಬಾ ಇಷ್ಟ. ನಮ್ಮ ಓಟ್ ಯಾವಾಗ್ಲೂ ಫಸ್ಟ್ ಗಿಲ್ಲಿ, ಆಮೇಲೆ ರಕ್ಷಿತಾ. ಈ ಬಾರಿ ಗಿಲ್ಲಿ ಅವರು ಬಿಗ್ ಬಾಸ್ ಕಪ್ ನ ಗೆಲ್ತಾರ ಮೇಡಮ್? ಹೌದು, ಖಂಡಿತವಾಗೂ ಗೆಲ್ತಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇದಿಷ್ಟು ನಮ್ಮ ತುಮಕೂರಿನ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ಬಳಿ ಇರುವ ಜನತೆಯು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಹಾಗೆ ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಳ್ಳೆ ಮಾತುಗಳು ಹೇಳಿದ್ದಾರೆ. ನಿಜವಾಗ್ಲೂ ನಾನು ನಮ್ಮ ಇಲ್ಲಿನ ಜನತೆಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳು.